ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿ ನಡೆದಂತಹ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಒಂದು ಕಿರುದೃಶ್ಯವನ್ನು ತೋರಿಸಲಿಕ್ಕೆ ಹೊರಟಿದ್ದೇನೆ. ಬನ್ನಿ ಹಾಗಾದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಶಿವರಾತ್ರಿಯನ್ನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮೊದಲನೆಯದಾಗಿ ನಮ್ಮ ಮನೆಯಲ್ಲಿ ಶಿವರಾತ್ರಿಗೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೇವರ ಮೂರ್ತಿಗಳಿಗೂ ಅಭಿಷೇಕವನ್ನು ಮಾಡಿ ಹಬ್ಬವನ್ನು ಆರಂಭಿಸಲಾಗುತ್ತದೆ. ಮೊದಲನೆಯ ದಿನ ಬೆಳಗ್ಗೆ ಮಾಮೂಲಿ ಫಲಪಂಚಾಮೃತ ಅಭಿಷೇಕವನ್ನು ಮಾಡುತ್ತೇವೆ. ತದನಂತರದಲ್ಲಿ ಸಂಧ್ಯಾ ಕಾಲಕ್ಕೆ ಅರಿಶಿಣ ಶಾಸ್ತ್ರ ಅಂತ ಹೇಳಿ ದೇವಿಗೂ ಸ್ವಾಮಿಗೂ ಕೂಡ ಸಪ್ರೇಟಾಗಿ ಅಮ್ಮನವ್ರಿಗೆ ಒಂದು ಸಾರಿ ಪ್ರತ್ಯೇಕವಾಗಿ ಅರಿಶಿಣ ಶಾಸ್ತ್ರ, ಸ್ವಾಮಿಯವರಿಗೆ ಒಂದು ಸತಿ ಪ್ರತ್ಯೇಕವಾಗಿ ಅರಿಶಿಣ ಶಾಸ್ತ್ರ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಕಂಪ್ಲೀಟು ಅರಿಶಿಣ ಶಾಸ್ತ್ರದ್ದು ವಿಡಿಯೋ. ಅರಿಶಿಣ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ದೇವಿಗೂ ಮತ್ತು ಸ್ವಾಮಿಯವ್ರಿಗೂ ಅಲಂಕಾರ ಮಾಡಿ ಅಂಕುರಾರ್ಪಣೆ ಮಾಡ್ತೀವಿ. ಅಂಕುರಾರ್ಪಣೆ ಅಂತ ಹೇಳಿದ್ರೆ ವ್ರತ ಮತ್ತು ನಮ್ಮ ಪೂಜೆ, ಜಾತ್ರೆ ಏನು ಪುನಸ್ಕಾರಗಳು, ನಮ್ಮ ಆರಾಧನೆಗಳು ಇರ್ತದೆ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರಲಿ, ಯಾವುದೇ ರೀತಿ ತೊಂದರೆಯಾಗದಿರಲಿ, ಯಾವುದೇ ರೀತಿ ನಮಗೆ ಕಷ್ಟಗಳು ಬರದಿರಲಿ ಅಂತ ಹೇಳಿ ಈ ಪೂಜೆಗೆ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅಂತ ಹೇಳಿ ನಾವು ಮತ್ತು ನಮಗೆ ರಕ್ಷಣೆಯಾಗಿರಲಿ ಅಂತ ಹೇಳಿ ದೇವರ ಹೆಸರಲ್ಲಿ ಒಂದು ಕಂಕಣವನ್ನು, ಅರಿಶಿಣ ದಾರವನ್ನು ಕೈಗೆ ಕಟ್ಕೊಳ್ತಕ್ಕಂತಹದ್ದು. ಪ್ರಧಾನ ಮೂರ್ತಿಗಳು ಮತ್ತು ಉತ್ಸವ ಮೂರ್ತಿಗಳು ಎಲ್ಲ ದೇವರುಗಳಿಗೂ ಕೂಡ ಜಾತ್ರೆ ಸಂದರ್ಭದಲ್ಲಿ ಅಂಕುರಾರ್ಪಣೆ ಆಗುತ್ತದೆ. ನೋಡಿ, ನೀವೇ ನೋಡಿ, ಇವಾಗ ಕಣ್ತುಂಬ ನೋಡಿ ಸಂತೋಷ ಪಡಿ ನಮ್ಮ ಮನೆ ದೇವರನ್ನ. ಏನು ನೋಡ್ತಾ ಇದ್ದೀರಾ ಅದು ಬಂದು ಧ್ವಜಸ್ತಂಭ. ನಾವು ದೇವರಿಗೆ ಅಂಕುರಾರ್ಪಣೆ ಆದ ತಕ್ಷಣವೇ ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡಿಬಿಟ್ಟು ಪುನಃ ಮಾರನೇ ದಿನಕ್ಕೆ, ಮೊದಲನೇ ದಿನ ಇಷ್ಟೊಂದು ಸೇವೆಗಳೆಲ್ಲ ಮುಗಿಯುತ್ತೆ ಸಂಧ್ಯಾ ಕಾಲದಲ್ಲಿ. ತದನಂತರದಲ್ಲಿ ಮಂಗಳವಾರ ಇತ್ತು, ಸೋಮವಾರ ಇಷ್ಟೆಲ್ಲ ಪೂಜೆ ಇತ್ತು, ಮಂಗಳವಾರ ದಿನದಂದು ದೇವಿಗೆ ಬಳೆ ಶಾಸ್ತ್ರ ಇತ್ತು. ಯಾವ ರೀತಿ ಬಳೆ ಶಾಸ್ತ್ರ ಎಲ್ಲ ಮಾಡಿದ್ದೀವಿ ಅಂತ ನೀವೇ ನೋಡಿ.
ತಾಯಿಗೆ ಬಳೆಶಾಸ್ತ್ರ ಮಾಡಬೇಕಾದ್ರಂತೂ ನನಗಂತೂ ತುಂಬ ಖುಷಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮ್ಮನವರಿಗೆ ಬಳೆಶಾಸ್ತ್ರ ಜರುಗಿತ್ತು. ಬಳೆಶಾಸ್ತ್ರ ಎಲ್ಲ ಮುಗಿಸ್ತಕ್ಕಂಥ ನಾವು ಯಾವ ರೀತಿ ಬಳೆಶಾಸ್ತ್ರ ಯಾವ ಪದ್ಧತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗು ಯಾವ ರೀತಿ ಭೂಮಿ ಮೇಲೆ ನಾವು ಬಳೆಶಾಸ್ತ್ರ, ವಿಳ್ಯಶಾಸ್ತ್ರ ಅಂತೆಲ್ಲ ಮಾಡ್ತೀವಿ, ಅದೇ ರೀತಿ ಕೂಡ ದೇವಿಗೂ ದೇವಿಯು ಒಂದು ಹೆಣ್ಣು, ಸ್ತ್ರೀ ರೂಪವಾಗಿರ್ತಕ್ಕಂತಹ ಮಹಾಪಾರ್ವತಿ ಆದಿಶಕ್ತಿ ದೇವಿಗೆ ಬಳೆಶಾಸ್ತ್ರ ಎಲ್ಲ ಮಾಡ್ತೀವಿ ನಾವು. ನನಗಂತೂ ಈ ಕ್ಷಣಗಳು, ಈ ದಿನಗಳು ವರ್ಷವಿಡೀ ಕಾದಿರ್ತೀನಿ. ಜಾತ್ರಾ ಮಹೋತ್ಸವ ಪೂಜೆಗೆ ನಮ್ಮ ಮನೆಯಲ್ಲಿ ನಾನು ಇಷ್ಟೆಲ್ಲ ನನಗೆ ಎಷ್ಟೇ ನೋವಿರಲಿ, ಎಷ್ಟೇ ಮನಸ್ಸಿನಲ್ಲಿ ಬೇಜಾರಿರಲಿ, ಎಷ್ಟೇ ಕಷ್ಟ ಇರಲಿ, ನಮ್ಮ 108 ಕಷ್ಟಗಳ ನಡುವೆ ಇದೊಂದು ನೆಮ್ಮದಿ, ತೃಪ್ತಿ ಸಾಕು. ಏನು ಅಂತ ಹೇಳಿದ್ರೆ, ದೇವರನ್ನು ನಂಬದವರಿಗೆ ದೇವರಲ್ಲಿ ಬಿಟ್ಟು ಎಲ್ಲೂ ಕೂಡ ನೆಮ್ಮದಿ, ಸುಖ, ಪ್ರೀತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು 100ಕ್ಕೆ 100 ಖಚಿತವಾಗಿ ಹೇಳ್ತೀನಿ. ಶಾಸ್ತ್ರ ಎಲ್ಲ ಮುಗಿದಂತಹ ಮಾರನೇ ದಿನ ಶಿವರಾತ್ರಿ ಇತ್ತು. ಶಿವರಾತ್ರಿಯಂದು ದೇವಿ ಮತ್ತು ಪರಮೇಶ್ವರರಿಗೆ ಕಲ್ಯಾಣೋತ್ಸವ ಇತ್ತು. ಸಂಧ್ಯಾ ಕಾಲದಲ್ಲಿ ನಾವು ಕಲ್ಯಾಣೋತ್ಸವ ಮಾಡೋದು. ಕಲ್ಯಾಣೋತ್ಸವದ ಅಂಗವಾಗಿ ದೇವಿಯನ್ನು ಸ್ವಾಮಿಯವರ ಸುತ್ತ ಪ್ರದಕ್ಷಿಣೆ ಬರೆಸ್ತೀವಿ. ಮೊದಲನೆಯದಾಗಿ ಅಲ್ಲಿ ನೋಡ್ತಾ ಯಾವ ರೀತಿಯಲ್ಲಿ ವಧುವರರಿಗೆ ಮದುವೆಯನ್ನು ಮಾಡ್ತಾರೆ, ಅದೇ ರೀತಿಯಲ್ಲಿ ಕೂಡ ನಾವು ಇಲ್ಲಿ ದೇವಿ ಮತ್ತು ಈಶ್ವರರಿಗೆ ಕಲ್ಯಾಣೋತ್ಸವ ಮಾಡ್ತೀವಿ. ದೇವಿಯ ಎಷ್ಟೊಂದು ಸುಂದರವಾಗಿ ಅಲಂಕಾರಗೊಂಡಿರ್ತಾರೆ ಅವತ್ತಿನ ದಿನ ಅಂತ ಹೇಳಿದರೆ, ಸಾಕ್ಷಾತ್ ಅಂಬಿಕೆಯನ್ನೇ ನೋಡ್ದಂಗೆ ಆಗುತ್ತೆ. ಅಷ್ಟೊಂದು ಸುಂದರವಾದಂತಹ ಕಳೆ ಚೈತನ್ಯ, ಕಳೆ ಶಕ್ತಿ ಆ ದೇವಿ ಮೂರ್ತಿಗೆ ಬಂದಿರುತ್ತೆ. ಅದು ಅನುಭವ ಬಂದವ್ರಿಗೆ ಮಾತ್ರ ಗೊತ್ತಾಗೋದು. ಕೆಲವೊಬ್ರು ಹೇಳ್ತಾರೆ, ಓ ಇವರೇನೇನೋ ಹೇಳ್ತಾರೆ ಅಂತ ಎಲ್ಲ, ಅದಲ್ಲ. ಆದರೆ ಅನುಭವ ಪಟ್ಟವ್ರಿಗೆ ಮಾತ್ರ ಸುದ್ದಿ, ಆ ವಿಷಯ ಗೊತ್ತಾಗೋದು. ಮತ್ತು ಅಮ್ಮನವರ ಕೈಗೆ ಸ್ಪರ್ಶ ಮಾಡಿದಂತಹ ಅಕ್ಕಿಯನ್ನು ಸ್ವಾಮಿಯವರ ತಲೆ ಮೇಲೆ 3 ಬಾರಿ ಅಭಿಷೇಕ ಮಾಡ್ತೀವಿ. ಮತ್ತು ಸ್ವಾಮಿಯವರ ಕೈ ಸ್ಪರ್ಶವಾದಂತಹ ಅಕ್ಕಿಯನ್ನು ದೇವಿಯವರ ಮೇಲೆ ನಾವು 3 ಸತಿ ಹಾಕಿ ಅಭಿಷೇಕ ಮಾಡ್ತೀವಿ. ತದನಂತರದಲ್ಲಿ ಸ್ವಾಮಿ ಮತ್ತು ದೇವಿಯರನ್ನು ದರ್ಶನ ಮಾಡಿಕೊಳ್ಳೋದಕ್ಕಾಗಿ ತೆರೆಯನ್ನು ತೆಗಿತೀವಿ. ತೆರೆ ತೆಗೆದು ಒಂದು 2-3 ನಿಮಿಷ ಅಥವಾ ಒಂದು ಅರ್ಧ ನಿಮಿಷ, 1 ನಿಮಿಷ ನಾವು ದೇವಿ ಮತ್ತು ಈಶ್ವರರನ್ನು ಪರಸ್ಪರವಾಗಿ ನೋಡ್ಕೊಳ್ಳೋದಕ್ಕೆ ಬಿಡ್ತೀವಿ. ತದನಂತರದಲ್ಲಿ ಕಲ್ಯಾಣೋತ್ಸವಕ್ಕಾಗಿ ಸಿದ್ಧ ಮಾಡಿರ್ತಕ್ಕಂತಹ ವೇದಿಕೆಯ ಮೇಲೆ ಜಗನ್ಮಾತಾ ಪಿತರನ್ನು ಕೂರಿಸಿ ಕಲ್ಯಾಣೋತ್ಸವ ಆರಂಭ ಮಾಡ್ತೇವೆ. ಮೊದಲಿಗೆ ಸಂಬಂಧ ಮಾಲೆ ಬದಲಾಯಿಸುವುದು. ಸಂಬಂಧ ಮಾಲೆ ದೇವಿಯವರಿಂದ ಈಶ್ವರರಿಗೆ, ಈಶ್ವರರಿಂದ ದೇವಿಯವರಿಗೆ ಹಾರವನ್ನು ಬದಲಾಯಿಸ್ತೇವೆ. ಇದೇ ರೀತಿಯಾಗಿ ಮೊದಲಿಗೆ ಹಾರವನ್ನು ಬದಲಾಯಿಸ್ತೀವಿ. ಈಶ್ವರನಿಂದ ದೇವಿಗೆ, ದೇವಿಯಿಂದ ಈಶ್ವರರಿಗೆ ಹಾರವನ್ನು ಬದಲಾಯಿಸ್ತೀವಿ. ತದನಂತರದಲ್ಲಿ ಧಾರೆ ಎರೆಯೋ ಶಾಸ್ತ್ರ, ಅಂದರೆ ದೇವಿಯನ್ನು ಈಶ್ವರರಿಗೆ ಮದುವೆ ಮಾಡಿಕೊಡ್ತಾ ಇದ್ದೀವಿ. ದೇವಿ ನಮ್ಮ ಮನೆ ಮಗಳು ಅನ್ನೋ ಭಾವನೆಯಲ್ಲಿ ನಾವು ಸ್ವಾಮಿಯವರಿಗೆ ದೇವಿಯನ್ನು ಧಾರೆ ಎರೆದು ಕೊಡ್ತಿದ್ವಿ ಅನ್ನೋ ನೆಪದಲ್ಲಿ ಪೂಜೆ ಶಾಸ್ತ್ರದಲ್ಲಿ ನಾವು ದೇವಿನ ಅವರಿಗೆ ಧಾರೆ ಎರೆದು ಕೊಡ್ತೀವಿ. ಇದನ್ನು ನಾವು ಧಾರೆ ಎರೆಯೋ ಶಾಸ್ತ್ರ ಅಂತ ಹೇಳ್ತೀವಿ.
ಮತ್ತು ಕಲ್ಯಾಣೋತ್ಸವ ಎಲ್ಲ ಮುಗುತ್ತೋ ಶಿವರಾತ್ರಿಯಲ್ಲಿ ಮೊದಲನೇ ಜಾವದ ಅಭಿಷೇಕ ಆದಮೇಲೇ ಕಲ್ಯಾಣೋತ್ಸವ ಆಗೋದು. ಎಲ್ಲ ಜಾವದ್ದು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ, ಯಾಕಂದರೆ ಅಭಿಷೇಕ ಮತ್ತು ಆ ಟೈಮಲ್ಲಿ ನಮಗೆ ಪೂಜೆ ಮಾಡಿ ನಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋ ಸಂದರ್ಭಗಳಾಗಿರುತ್ತೆ. ಆ ವಿಷಯವನ್ನೆಲ್ಲ ನಾವು ವೀಡಿಯೋ ಮಾಡಿಲ್ಲ. ಆದರೆ ನಾನು ವರ್ಷಕ್ಕೆ ಒಂದೇ ಸತಿ ಮಾಡ್ತಕ್ಕಂತಹ ವಿಶೇಷ ಪೂಜೆ ಅಂದರೆ ಭಸ್ಮಾರತಿಯನ್ನು ವೀಡಿಯೋ ಮಾಡಿದ್ದೀನಿ. ಅದನ್ನೇ ನಿಮ್ಮ ಮುಂದೆ ಈಗ ನಾನು ಪ್ರಸಾರ ಮಾಡ್ತಾಯಿದ್ದೀನಿ. 5 ಅಭಿಷೇಕನೂ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದಾಗಿ ನಾನು ಇವಾಗ ಭಸ್ಮಾರತಿನ ಮಾತ್ರ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾಯಿದ್ದೀನಿ ನೋಡಿ. ಶಿವರಾತ್ರಿ ಅಮಾವಾಸ್ಯೆ ಆದಂತಹ ಮರುದಿನವೇ ನಮಗೆ ಜಾತ್ರಾ ಮಹೋತ್ಸವ, ರಥೋತ್ಸವ ಪೂಜೆಯೆಲ್ಲ ಇರುತ್ತೆ. ಅದರಿಂದಾಗಿ ನಾವು ಆ ದಿನದ ಶಾಸ್ತ್ರದ ಪ್ರಕಾರ ದೇವಿ ಮತ್ತು ಈಶ್ವರ ಅವರಿಗೆ ಒಂದು ರಥ ಮಾಡ್ತೀವಿ, ಮತ್ತು ಮಲೆಮಹದೇಶ್ವರ ಸ್ವಾಮಿಯವರಿಗೇ ಸಪ್ರೇಟಾಗಿ ಒಂದು ರಥ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಶಾಸ್ತ್ರಗಳೆಲ್ಲ ಸ್ವಾಮಿಯವರು ಬರುವುದಿಲ್ಲ. ಆದರೆ ಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂತಹ ಮಲೆಮಹದೇಶ್ವರ ಸ್ವಾಮಿಯವರಿಗೇ ಬೇರೆ ಸೇವೆಗಳು ಜರುಗ್ತವೆ. ಅದರಲ್ಲಿ ಈ ರಥೋತ್ಸವ ಕೂಡ ಒಂದು. ಜೋಡಿ ತೇರನ್ನು ನಾವು ಎಳಿತೇವೆ. ನೀವೇ ನೋಡ್ತಾ ಇದ್ದೀರಲ್ಲ, ರಥೋತ್ಸವ ಎಷ್ಟೊಂದು ಅದ್ಧೂರಿಯಾಗಿ ಜರುಗ್ತಾ ಇದೆ. ನಮ್ಮ ಶಿವ ಮತ್ತು ಪಾರ್ವತಿ ಅಥವಾ ಪಾರ್ವತಿ ಪರಮೇಶ್ವರ ಮತ್ತು ಮಲೆಮಹದೇಶ್ವರ ಸ್ವಾಮಿಯವರಿಗೆ ನೋಡಿ ಕಣ್ತುಂಬಿ ಪಡಿ. ಮತ್ತು ರೀತಿಯಾಗಿ ರಥೋತ್ಸವ ಜರುಗುತ್ತೆ. ರಥೋತ್ಸವ ಆದಂತಹ ಮಾರನೆಗೆ ಸ್ವಾಮಿಯವರಿಗೆ ಶಯನೋತ್ಸವ ಇರ್ತದೆ. ಶಯನೋತ್ಸವದ ಅಂಗವಾಗಿ ಮತ್ತು ದೇವರಿಗೆ ಒಂದಷ್ಟು ವಿಶೇಷ ಸೇವೆಗಳಿರ್ತವೆ. ನೀವೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಬಂದು ಇವಾಗ ಶಯನೋತ್ಸವ ದಿನದಂತಹ ಸೇವೆ. ಶಯನೋತ್ಸವ ಮುಗಿದ ಮರುದಿನ ಸ್ವಾಮಿಯವರಿಗೆ ಮತ್ತು ಅಮ್ಮನವರಿಗೆ ತೀರ್ಥ ಸ್ನಾನ ಪೂಜೆ ಇರ್ತದೆ. ತೀರ್ಥ ಸ್ನಾನ ಪೂಜೆ ಎಲ್ಲ ಮುಗಿಸಿ
ತದನಂತರದಲ್ಲಿ ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತೀವಿ. ಅಲ್ಲಿಗೆ ನಮ್ಮ ಜಾತ್ರೆ ಸಮಾಪ್ತಿ ಆಗ್ತದೆ. ಮತ್ತು ಒಂದು ದಿನ ಬಿಟ್ಟು ಮಾರನೇ ದಿನ ಅಥವಾ ಅದೇ ದಿನದಲ್ಲಿ ನಾವು ಕಂಕಣವನ್ನು ವಿಸರ್ಜನೆ ಮಾಡ್ತೀವಿ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವವು ಜರುಗುತ್ತದೆ.